ಸಮಾಜ ಹೆಂಗೆ ತಿಳ್ಕೋತ ಐ ಡೋಂಟ್ ಕೇರ್. ನಾನು ಏನು ಮಾಡ್ತೀನಿ, ನನ್ನ ಸ್ವಾನುಭಾವದ ನೆಲೆಯೊಳಗೆ ನಾನು ಮಾಡ್ತೀನಿ. ನನ್ನ ಮನಸ್ಸು ಸ್ವಚ್ಛ ಐತ್ರಿ. ಕಾರಣ ನಾನು ಬಿಲೀವ್ ಮಾಡೋದು ಹೊರಗಿನ ಗುರು ಯಾರು ಬಸವ ತತ್ವಕ್ಕೆ ಬದ್ಧರಾಗಿದ್ದಾರೋ ಅವರ ಪಾದಕ್ಕೆ ನನ್ನ ಶಿರಸಾಷ್ಟಂಗ ನಮಸ್ಕಾರ. ಆದರೆ ಯಾರು ಇಲ್ಲ ಬಸವಣ್ಣನ ಗುರು ಅಂತ ನಂಬಂಗಿಲ್ಲ, ನಮಗೆ ಬೇಕಾಗಿಲ್ಲ. ಅವ್ರು ಉಪರಾಷ್ಟ್ರಪತಿ ಭವನದಾಗೂ ಗಾರ್ಡನ್ದಾಗ ಹಿಂದೆ ಆಕಳ ಇಟ್ಟುಕೊಂಡು ಯಾವ್ರನ್ನಾರಿ ನೋಡೋಕೆ ಸಾಧ್ಯ ರೀ ನೀವು? ಉಪರಾಷ್ಟ್ರಪತಿ ಹೆಂಡ್ತಿ ಹೆಂಗೆ ಕುಂತಿರ್ತಾರೆ ರೀ? ಯು ಕ್ಯಾನ್ ವಿಜುವಲೈಸ್ ಹೌ ದೆ ವಿಲ್ ಬಿ. ಈಗ ಏನಿಲ್ಲ, ಅದೇ ನಮ್ಮ ಇಲ್ಕಲ್ ಸೀರೆ, ದೊಡ್ಡ ಕುಂಕುಮ, ಕೈಯಾಗ ಒಂದು ಬಂಗಾರಿಲ್ಲ, ಕೈ ತುಂಬ ಕಾಜಿನ ಬಳಿ. ಜತಿ ಸಾಹೇಬ್ರ, ನಿಮಗೇನಾರ ಜೀವನದಾಗ ನಾನು ತೊಂದರೆ ಕೊಟ್ಟಿನೇನ್ರಿ? ನೀ ಎಂದೂ ಕೊಟ್ಟಿಲ್ಲಲ್ಲ ಅಂದೆ. ಎಂದರೆ ಏನ್ರಿ ಕೇಳಿನೇನ್ರಿ ನಿಮ್ಗೆ? ಏನೂ ಇಲ್ಲ. ಈಗಿನ ಮೇಲೆ ನನಗೆ 1000 ರೂಪಾಯಿ ಕೊಡ್ರಿ. ನಕ್ರವರು ಅದೇ ಹಾಕೋದು ಅಂದರು. ಅದೆಲ್ಲ ಗೊತ್ತಿಲ್ಲ, ನನಗೆ 1000 ರೂಪಾಯಿ ಕೊಡ್ರಿ. ಅಂಡ್ ಇಟ್ ಟಚಸ್ ಮೈ ಹಾರ್ಟ್ ದ್ಯಾಟ್ ಮೈ ಮದರ್ ಒಂದು ಸಣ್ಣ ಡಬ್ಬಿ ಒಳಗೆ ರೀ 6000 ರೂಪಾಯಿ ಡಬ್ಬಿ ಇಟ್ಟು ರೊಕ್ಕ ಹಾಕಿ ತನ್ನ ಅಂತಿಮ ಸಂಸ್ಕಾರಕ್ಕೆ ಬಿಟ್ಟು ಹೋಗ್ಯಾಳ್ರಿ. ದಟ್ ಈಸ್ ಮೈ ಮದರ್. ಪ್ರೈಮರಿಲಿ ಯು ಫೋಕಸ್ ಆನ್ ಯುವರ್ ಲಿಂಗ ಅಂತ ಹೇಳಿದಾಗ ರೀ 34 ಸೆಂಟರ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ದೇ ಸ್ಟುಡ್ ಅಪ್ ಆ್ಯಂಡ್ ಗೇವ್ ಮಿ ಎ ಸ್ಟ್ಯಾಂಡಿಂಗ್ ಒವೇಷನ್. ಈಗ 3 ತಿಂಗಳು ನನಗೆ ಆಹ್ವಾನ ಐತೆ ರೀ. ಅಟ್ಟು ಸೆಂಟ್ರಿಗೆ ಬಂದು ಈ ಉಪನ್ಯಾಸವನ್ನು ಎಲ್ಲರಿಗೂ ಹೇಳಿ ಹೋಗ್ರಿ. ಈಗ ಹಂಜಿ ಅದನ್ನು ರೆಫರ್ ಮಾಡ್ಕೋತು ಇವು ಯಾವನೋ ಬಸವ ಸಮಿತಿ ಅತ್ತ ಅದರ ಅಧ್ಯಕ್ಷ ಬಂದು ಒಂದು ಭಾಷಣ ಮಾಡಿ ವೀರಶೈವರಲ್ಲಿ ಗೊಂದಲ ಹಿಡಿಸಿ ಹೋಗ್ಯಾನ. ಏನು ಗೊಂದಲ? ಇಸ್ ಇಟ್ ಮೈ ಬ್ಲಂಡರ್ ವೆನ್ ಐ ಟಾಕ್ ಅಬೌಟ್ ಫಿಲಾಸಫಿ? ದರ್ಶನವನ್ನು ಮಾತಾಡಿದಾಗ ಇನ್ನೊಬ್ಬರಿಗೆ ದರ್ಶನ ಇಸ್ ದರ್ಶನ. ಅದು ವೀರಶೈವರಿಗೆ ಯಾಕೆ ಎಲ್ಲರಿಗೂ ಅಪ್ಲೈ ಆಗುತ್ತೆ? ಎಲ್ಲರಿಗೂ ಗುಡ್ ಥಿಂಗ್ ಇಸ್ ಅಪ್ಲಿಕೇಬಲ್ ಜಗದ್ ಬಿತ್ತು. ಹಿಂಗಾಗಿ ನನ್ನನ್ನು ಎಲ್ಲೆಲ್ಲಿ ಸಾಧ್ಯ ಐತೆ. ಇವರೆಲ್ಲ ಏನು ಸರ್ ಕುತಂತ್ರಿಗಳು? ಇವರು ವಚನ ದರ್ಶನ ಆಯಿತು, ಈ ಹಂಜಿ ಆಯಿತು, ಭಾಳ ಅರ್ಥ ಇಲ್ಲದ ಬರೀತಾರೆ. ಅವಾಗ ನಾವು ಅದಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡೋದಾಯ್ತಲ್ಲ ಸರ್. ಈ ಡಿಸ್ಕಷನ್ ನೋಡ್ತಾನಲ್ಲ, ಇದಕ್ಕೊಂದೇನೋ ಮೀನಿಂಗ್ಲೆಸ್ ಕೌಂಟರ್ ಕೊಡ್ತಾನೆ. ಯಾವನೋ ಕೊಟ್ಟಿಲ್ಲ ಅಲ್ಲ, ಇವ್ ಹಂಜಿದ್ ಹೇಳ್ತೀನಿ ಸರ್. ಈಗ ನಾವು ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ, ಭಾಳ ಕೆಟ್ಟದಾಗಿ ಬರೀತಾರೆ ಕೆಳಗೆ. ಅದಕ್ಕೆ ನಾವು ಅದನ್ನು ಬೈದವರನ್ನ ಬಂಧುಗಳನ್ನಿರಯ್ಯ ಅನ್ನೋದು, ಅದಕ್ಕೂ ಬಸವಣ್ಣ ನಮಗೆ ಮಾರ್ಗ ಕೊಟ್ಟಾನ. ಒಂದು ಸಂದರ್ಭದೊಳಗೆ ನಾನು ಅವತ್ತು ಶಾಂತವಾಗಿ ಕೂಡದೆ ಹೋಗಿದ್ದಿದ್ದರೆ ಪತ್ರಿಕಾ ಪ್ರಪಂಚ ನನ್ನನ್ನು ಎಳೆಗೆ ಹೋಗ್ತಿದ್ದು. ಅವೇನರ ಕ್ಯಾಟ್ ಉತ್ತರ ಕೊಡ್ತಿದ್ದ. ಅವೇನು ಸ್ವಾಮಿಯನ್ನು ಕುಂಡಿರ್ತಿರ್ಲಿಕ್ಕಿಲ್ಲ. ಸ್ವಲ್ಪ ಒಂದು 5 ನಿಮಿಷದ ಶಾಂತತೆಗೆ ತಣ್ಣಗಾತು. ಇಡೀ ಮಂಗಳೂರು ವಿಭಾಗ ಬಸವಮಯವಾಗಿತ್ತು ಅನ್ನೋ ಪತ್ರಿಕೆ 8 ಮಂದಿ ನನಗೆ ಕಾಂಪ್ಲಿಮೆಂಟ್ ಮಾಡ್ಯಾರ. ಆ ಕಡೆ ಮಂದಿ ಇದು ಗಣಾಚಾರನೂ ನೋಡಿ ಮಾಡ್ಬೇಕು ಸರ್. ಹಾಂ, ಗಣಾಚಾರದ ಪ್ರತಿಭಟನೆ ಕೂಡ ಇಲ್ಲಿ ನಮ್ಮಲ್ಲಿ ನಾವು ಕೂಗಾಡಿದರೆ ಎಲ್ಲರೂ ನೀವು ಸಪೋರ್ಟ್ ಮಾಡ್ತೀರಿ. ಏನೂ ಇಲ್ಲದಂದು ಏಕಾಂಗಿ ಸ್ಥಿತಿ. ಇದು ಸ್ವಲ್ಪ ಸೂಕ್ಷ್ಮ ಇರ್ತಾವ್ರನ್ನ. ಸಾಮಾಜಿಕವಾಗಿ ಬಸವಣ್ಣ ಒಂದರ ವಚನದಾಗ ಹೇಳ್ತಾರಲ್ರಿ, ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ನೆಕ್ಸ್ಟ್ ಏನು ವಚನದ ಶಬ್ದ? ಯುಕ್ತ ನೆನೆಸುವೆನಯ್ಯ. ಯುಕ್ತಿ ಯಾಕೆ ಬರೋದರಲ್ಲಿ? ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಎಡಹುಗಳಿಗಳ ದಾಂಟಿ. ಈಗ ಬರ್ತಾವಲ್ರಿ ಹಂಜಿ ಆ್ಯಂಡ್ ಪಂಜಿ. ಎಡಹುಗಳಿಗಳ ದಾಂಟಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ. ಈ ತತ್ವವನ್ನು ಹಿಡ್ಕೊಂಡು ನಾವು ಹೋಗ್ಬೇಕಾಗ್ತೈತೆ ರೀ. ಐ ಮೇ ಬಿ ರಾಂಗ್, ನಾಟ್ ರಾಂಗ್. ಐ ಮೇ ಬಿ ಈ ವಚನ ಹೇಳಿದ್ಮೇಲೆ ಯಾಕೆ ರಾಂಗ್ ಹೇಳ್ರಿ? ಅಲ್ಲ, ಅದು ಇರಲ್ರಿ. ಒಬ್ಬ ಒಟ್ಟಾರೆಯಾಗಿ ಸಮಾಜ ಹೆಂಗೆ ತಿಳ್ಕೋತ ಐ ಡೋಂಟ್ ಕೇರ್. ನಾನು ಏನು ಮಾಡ್ತೀನಿ, ನನ್ನ ಸ್ವಾನುಭಾವದ ನೆಲೆಯೊಳಗೆ ನಾನು ಮಾಡ್ತೀನಿ. ನನ್ನ ಶ್ರೀಮತಿ ಅಂತಕ್ಕಿನದಾಳ, ನನ್ನ ತಂದೆ, ನನ್ನ ತಾಯಿದಂತೂ ನಮ್ಮ ತಂದಿನೆಲ್ಲರೂ ನೆನೆಸ್ತೀರಿ, ಆದರೆ ತಾಯಿ ನೆನೆಸಂಗಿಲ್ಲ. ಜತ್ತಿಯವರೊಳಗೆ ಬಸವಣ್ಣನನ್ನು ಪರಿಚಯಿಸಿದ್ದ ನನ್ನ ತಾಯಿ. ದೊಡ್ಡ ಮುಖ್ಯಮಂತ್ರಿ ಹೆಣ್ಮಗಳು ರೀ, ರಾಷ್ಟ್ರಪತಿ ಮನೆಯವರು, ಉಪರಾಷ್ಟ್ರಪತಿ ಮನೆಯವರು, ಇಬ್ಬರು ರಾಜರ ಅದರ ರಾಜ್ಯಪಾಲರ ಮನೆಯವರು. ತನ್ನ ಆಕಳ ತಾನು ಬಿಡಲಿಲ್ಲ, ತನ್ನ ಕಾಯಕ ಕಡಿತನಕ ಆಕಳ ಕರೆದ್ಲು. ಉಪರಾಷ್ಟ್ರಪತಿ ಭವನದಾಗೂ ಗಾರ್ಡನ್ದಾಗ ಹಿಂದೆ ಆಕಳ ಇಟ್ಟುಕೊಂಡು ಯಾವ್ರನ್ನಾರಿ ನೋಡೋಕೆ ಸಾಧ್ಯ ರೀ ನೀವು? ಉಪರಾಷ್ಟ್ರಪತಿ ಹೆಂಡ್ತಿ ಹೆಂಗೆ ಕುಂತಿರ್ತಾರೆ ರೀ? ಯು ಕ್ಯಾನ್ ವಿಜುವಲೈಸ್ ಹೌ ದೆ ವಿಲ್ ಬಿ. ಈಗ ಏನಿಲ್ಲ, ಅದೇ ನಮ್ಮ ಇಲ್ಕಲ್ ಸೀರೆ, ದೊಡ್ಡ ಕುಂಕುಮ, ಕೈಯಾಗ ಒಂದು ಬಂಗಾರಿಲ್ಲ,
ಕೈ ತುಂಬ ಕಾಜಿನ ಬಳಿ ಹಾಕ್ಕೊಂಡು ಆಕಳ ಹಿಂಡಿಸಿದ್ರೆ ಒಮ್ಮೆ ಇಂದಿರಾ ಗಾಂಧಿ ಬಂದು ಮಿಸ್ಟರ್ ಜತ್ತಿ ನಿಮ್ಮ ಮನೆಯವ್ರನ್ನ ನೋಡೇ ಇಲ್ಲಲ್ಲ ಮಿಸಸ್ ಜತ್ತಿ ಸರ್ ಅವರೊಂದು ರೂರಲ್ ಬ್ಯಾಕ್ಗ್ರೌಂಡದವರು ಸಿಂಪಲ್ ಅದಾರ ವೆರಿ ಶೇರ್ ಇಂದಿರಾ ಗಾಂಧಿ ನಮ್ಮ ಮನೆಗೆ ಭಾಳ ಕ್ಲೋಸ್ ಇದ್ದ ವ್ಯಕ್ತಿ ರೀ ಅನ್ನೋಣ ಹಿಂದೆ ನಮ್ಮ ಅಪ್ಪಗೆ ಹೇಳಾಕು ನಾಚಿಕೆ ಇವರು ಉಪರಾಷ್ಟ್ರಪತಿ ಆಕಿ ಪ್ರೈಮ್ ಮಿನಿಸ್ಟ್ರು ಹೇಳೋದು ಹೆಂಗೆ ರೀ ನೋ ಐ ವಾಂಟ್ ಟು ಸಿ ಹೊಂಟ್ಲಪ್ಪ ಈಕೆ ಇಂದಿರಾ ಗಾಂಧಿ ಬರ ಭಾಳ ಫಾಸ್ಟ್ ನಡೀತಿದ್ರಲ್ರಿ ಅವರು ಹೋಗಿ ನೋಡಿದ್ರೆ ನಮ್ಮವ್ವ ಅಲ್ಲಿ ಆಕಳ ಹಿಂಡಿಸ್ಗೋತ್ ಆ ಕುರ್ಚಿ ಮಡಚು ಕೆಬ್ಬಣದ ಕುರ್ಚಿ ಬರ್ತಿದ್ವು ಅಲ್ರಿ ಅವಾಗ ನಮ್ಮ ಆ ಕಡೆ ಬರ್ತಿದ್ದು ಭಾಳ ಗೋದ್ರೇಜ್ದಾಗೂ ಬರ್ತಿದ್ದು ಅದಾದ್ರೆ ಬರ್ತಿದ್ದು ಅದನ್ನು ಹಾಕೊಂಡು ಕುಂತಾಳ ಇವ್ರು ಬಂದು ಕೂಡಲೇ ಎದ್ದು ನಿಂತು ಆಕೆಗೂ ಆಶ್ಚರ್ಯ ಆಗೈತಿ ಏನು ಮಾಡೋದಂದ್ರೆ ಬಿಸಿ ಹಾಲು ಇರ್ತಾವೆ ಕರ್ದಾಗ ಬಿಸಿ ಇರ್ತಾವಲ್ರಿ ಅದನ್ನು ಕುಡಿಯಲ್ಲ ಕೊಟ್ಟಾಳ್ರಿ ಕುಡಿದು ಕೊಟ್ಲೆ ಆಕೆಗೂ ಒಂಥರ ಅಗಾಧ ಆಗ್ಯದ ಎಲ್ಲದಾರ ಇವರು ಉಪರಾಷ್ಟ್ರ ನಂಬರ್ 6 ಮೌಲಾನಾ ಆಜಾದ್ ರೋಡ್ ಅಡ್ಜಸೆಂಟ್ ಟು ದ ವಿಜ್ಞಾನ ಭವನ ನ್ಯೂ ಡೆಲ್ಲಿ ಆಕಳ ಇಟ್ಕೊಂಡು ಅಲ್ಲೇ ಗಾರ್ಡನ್ ದೊಡ್ಡದಿತ್ತು ರೀ ಹಿಂದೆ ಹುಲ್ಲೆಲ್ಲ ಅದಕ್ಕೆ ಮೇಯಿಸಿ ಕಟ್ ಮಾಡಿಸಿ ಕೂಳ್ಳು ಬಡ್ದು ಸೊ ದ್ಯಾಟ್ಸ್ ಮೈ ಮದರ್ ಆ್ಯಂಡ್ ಇದು ನನ್ನ ಕಡೆಗೆ ಒಮ್ಮೆ ಜೀವನದ ಇದನ್ನು ನಾ ಹೇಳಲಿಕ್ಕೆ ಬೇಕು ನನ್ನ ತಾಯಿ ಬಗ್ಗೆ. ಅವರಿಗೂ 84 ಆದಮೇಲೆ 2 ನೆಕ್ ಆಫ್ ದ ಫೀಮರ್ ಮುರಿದಿದ್ದು ಇದು ಅದೇನಂತಾರೆ ವಾಕರ್ ಹಿಡ್ಕೊಂಡು ಜೊತೆಯವ್ರ ಹತ್ರ ಬಂದರು ಅವ್ರ ಮನೆಗಿದ್ದರು. ಹೀ ಈಸ್ 90 ಆ್ಯಂಡ್ ಶೀ ಈಸ್ ಅಬೌಟ್ 84. ಲೈಫ್ ಆ್ಯಂಡ್ ಬೋತ್ ದ ಫ್ಯಾಗೆಂಡ್ಸ್ ಆಫ್ ಲೈಫ್ ನಿಂತ್ಕೊಂಡು ಕೈ ಮುಗಿದ್ಲು. ಜತಿ ಸಾಹೇಬ್ರ ಯಾವಾಗಲೂ ಸಾಹೇಬ್ರ ಅಂತಿದ್ಲು ರೀ. ಜತಿ ಸಾಹೇಬ್ರ ನಿಮಗೇನಾರ ಜೀವನದಾಗ ನಾನು ತೊಂದರೆ ಕೊಟ್ಟಿನೇನ್ರಿ? ನೀ ಎಂದೂ ಕೊಟ್ಟಿಲ್ಲಲ್ಲ ಅಂದೆ. ಎಂದರೆ ಏನ್ರಿ ಕೇಳಿನೇನ್ರಿ ನಿಮ್ಗೆ? ಏನೂ ಇಲ್ಲ. ಈಗ ಇನ್ಮೇಲೆ ನನಗೆ 1000 ರೂಪಾಯಿ ಕೊಡ್ರಿ. ನಕ್ರವರು ಅದ್ಯಾಕದು ಅಂದರು. ಅದೆಲ್ಲ ಗೊತ್ತಿಲ್ಲ ನನಗೆ 1000 ರೂಪಾಯಿ ಕೊಡ್ರಿ. ಆ್ಯಂಡ್ ಇಟ್ ಟಚಸ್ ಮೈ ಹಾರ್ಟ್ ದ್ಯಾಟ್ ಮೈ ಮದರ್ ಒಂದು ಸಣ್ಣ ಡಬ್ಬಿ ಒಳಗೆ ರೀ 6000 ರೂಪಾಯಿ ಡಬ್ಬಿ ಇಟ್ಟು ರೊಕ್ಕ ಹಾಕಿ ತನ್ನ ಅಂತಿಮ ಸಂಸ್ಕಾರಕ್ಕೆ ಬಿಟ್ಟು ಹೋಗ್ಯಾಳ್ರಿ. ದಟ್ ಈಸ್ ಮೈ ಮದರ್. ದ್ಯಾಟ್ಸ್ ಮೈ ಮದರ್ ಆ್ಯಂಡ್ ದ್ಯಾಟ್ಸ್ ದ ಬ್ಲಡ್ ರನ್ನಿಂಗ್ ಇನ್ ಅಸ್. ವಿ ಡೋಂಟ್ ಹ್ಯಾವ್ ಎನಿ ಫಾದರ್ಸ್ ರನ್ನಿಂಗ್ ಇನ್ ದಿಸ್ ಬ್ಲಡ್ ಲೈನ್ ಎಟ್ ಆಲ್. ದ್ಯಾಟ್ಸ್ ಮೈ ಮದರ್. ಇಲ್ಲಿ ಸತಿಪತಿ ಅಂತಿರಲ್ರಿ ನೀವು, ಅದು ಕಾಯಕದ ಜೀವ. ಆ ತಾಯಿ ಹಂಗಿದ್ಲು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಆರಾಮಿಲ್ಲ ಅಂತ ನೋಡಕ್ಕೆ ಬಂದಾಗ ಜೊತೆಯವ್ರು ಹೇಳಿದ್ರು ನಮ್ಮ ಮನೆಯವ್ರಿಗೂ ಆರಾಮಿಲ್ಲ ರೀ ಆ ಬೆಡ್ರೂಮ್ದಾಗ. ಅದು ಮೊದಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಗೊತ್ತಲ್ರಿ ನಮ್ಮ ದೇವೇಗೌಡರು. ಭಾಳ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ನಮ್ಮ ಕನ್ನಡಿಗ ಒಳಗೆ ಬಂದ ಕೂಡಲೇ ಅಣ್ಣ 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 ಅಂಥೇಳಿ ನಮ್ಮ ತಾಯಿದು ಅದೇ ಒಂದೇ ಭಾಷೆ, ಶರಣರ ಭಾಷೆ. ಭಾಳ ಸಂತೋಷ ಆಯ್ತರಪ್ಪ ನೀವು ಪ್ರಧಾನಮಂತ್ರಿಗಳಾಗಿರಿ, ಭಾಳ ಸಂತೋಷ ಆಯ್ತು ರೀ. ನಿಮಗೊಂದು ಮಾತು ಹೇಳ್ಬೇಕಂತೆ ನಿಯತ್. ನಮಗೆ ಎದೆ ಬಡ್ಕೊಳಕತ್ತೈತಿ. ಏನಂತಾಳೋ ಏನು ಕಥೆಯೋ. ಅಣ್ಣ ನಿಮಗೊಂದು ಹೇಳ್ತೀನಿ, ನೀವು ಬದುಕಿನಾಗ ಬಸವಣ್ಣನ ಬಿಡಬೇಡ್ರಪ್ಪ, ಅಷ್ಟೇ ನಾನು ನಿಮಗೆ ಅಪೇಕ್ಷೆ. ಸರ್, ಐ ಆಮ್ ಹ್ಯಾವಿಂಗ್ ಲಿಂಗ ಇನ್ ಮೈ ಹ್ಯಾಂಡ್. ದಟ್ಸ್ ಮೈ ಮದರ್. ಈವನ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶಿ ಸೆಡ್ ಬಸವಣ್ಣನ ಮರಿಬೇಡ್ರಿ. ಯಾಕೆ? ಜಾತಿ ಧರ್ಮ ಈ ಸಂಕೇತ ಅಲ್ಲ, ತತ್ವದ ಬಗ್ಗೆ. ನಾನು ಏನು ದರ್ಶನ ಅಂತ ಇವತ್ತು ಕಥೆ ಹೇಳ್ತೀನಲ್ರಿ. ದರ್ಶನದ ನೆಲೆಯಲ್ಲಿ ನಾವೆಲ್ಲ ಬೆಳೆದಿದ್ದಾದ್ರೆ ಇವು ಯಾವ ಗೊಂದಲಗಳು ಅಂತ ನಾವು ಅಂತೀವಲ್ರಿ, ಯಾವ ಗೊಂದಲು ಇರಂಗಿಲ್ಲ ರೀ. ವಿ ಡೂ ಹ್ಯಾವ್ ರೆಸ್ಪೆಕ್ಟ್. ನಮ್ಮದು ಲಿಂಗಾಯತವೇ ನಮ್ಮ ಮೂಲ ತತ್ವ. ಯಾರೇನಾದರೂ ಹೊಡ್ಕೊಳ್ಳೋದು. ಲಿಂಗವನ್ನು ಆಯತ ಮಾಡಿಕೊಂಡವನು ಲಿಂಗಾಯತ. ಇದ್ರಾಗ ಮುಸಲ್ಮಾನ, ಜೈನ, ಕ್ರಿಶ್ಚಿಯನ್ ಅಲ್ಲ, ಲಿಂಗವನ್ನು ಆಯತ ಮಾಡಿಕೊಳ್ತಕ್ಕಂಥದ್ದು. ಅದು ಬಹಿರಂಗದಲ್ಲೂ ಇರ್ಬೋದು, ಅಂತರಂಗದಲ್ಲಿಯೂ ಇರ್ಬೋದು, ಉಪಾಧಿಯಾಗಿರ್ಬೋದು, ನಿರುಪಾಧಿಯಾಗಿರ್ಬೋದು. ನಾವು ಲಿಂಗಾಯತರಾಗಿ ಉಪಾಧಿಕವಾಗಿ ಲಿಂಗವನ್ನೂ ಧರಿಸ್ತೇವೆ, ನಿರುಪಾಧಿಕವಾಗಿ ಅಂತರಂಗದ ಲಿಂಗವನ್ನೂ ನಾವು ಪೂಜೆ ಮಾಡಿಕೊಳ್ತೇವೆ. ಪ್ರಾಣಲಿಂಗ ಅದು ಭಾವಲಿಂಗದ ಮೂಲಕ. ಇನ್ನೊಂದು ಏನು ಪ್ರಾಬ್ಲಮ್ ಆಗಿಬಿಟ್ಟ ಸಮಾಜದಾಗ, ನಾವು ಯಾವಾಗಲೂ ಗುರುಗಳು ಭಾಷಣ ಮಾಡಿರಿ. ಈಗ ನಮ್ಮದು ನಡೆದೈತಲ್ರಿ ಆನ್ಲೈನ್ ಕಾರ್ಯಕ್ರಮದಾಗ, ಯಾವಾಗಲೂ ಗುರು ಅಂದಾಕ್ಷಣ ನಾವು ಉಪಾಧಿಕ ಗುರುವಿನ ಕಾಲಿಗೆ ಹೋಗಿಬಿಡ್ತೀವಿ ರೀ. ಏನಪ್ಪ ಗುರು ಒಟ್ಟು ಅಲ್ಲಿಗೆ ಹೋಗ್ತೀವಿ ರೀ. ಎಲ್ಲರೂ ಕೆಟ್ಟ ಅನ್ನೋ ನನ್ನ ಮಾತಿಲ್ಲ. ಅರಿವೆ ಗುರು ಇದ್ದಾಗ ಅದು ಅಣ್ಣ ಇಲ್ಲ ಐತಿ. ಗುರುಸ್ವಾಮಿ ಬಸವಣ್ಣನವರು ಉಳಿಸೋ ಭಾಷಾ ಶ್ರೀ ಗುರುಸ್ವಾಮಿ. ಲಾಂಛನಕ್ಕೆ ಶರಣೆಂಬೆ ವಿರುದ್ಧ ಮಾಡಿಲ್ಲ ಅವ್ರು ಎಲ್ಲಿಯೂ. ಲಾಂಛನಕ್ಕೆ ಆ ತತ್ವ ಇರ್ಲಿಕ್ಕಂದ್ರೆ ಛೀ ಎಂಬೆ. ನಾವು ಛೀ ಅನ್ನಕ್ಕೆ ಬಂದಿಲ್ಲ, ಶರಣೆಂಬೆ ಅಷ್ಟ ಕಲ್ತೀವಿ ಭಕ್ತಿಯಿಂದ ಒಳ್ಳೆಯವ್ರದೀವಿ. ಸರ್ ನಾವು ಶರಣೆಂಬೆ ಅಂತೀವನ್ನ ಅಲ್ಲ, ನಮ್ಮ ಸಂಸ್ಕೃತಿ ನಮ್ಮ ಲೆವೆಲ್ಗೆ ಅವ್ರು ಇರ್ಬೇಕಲ್ಲ ಸರ್. ಅದು ಬಿಡ್ರಣ, ಛೀ ಅನಿಸ್ಕೋಬಾರ್ದಲ್ಲ. ಅಲ್ಲ, ಅವರು ಮತ್ತು ಬಸವ ತತ್ವದಾಗ ಇರ್ತಕ್ಕಂಥ ವ್ಯಕ್ತಿಗಳು
ಅದಕ್ಕೆ ಯಾಕೆ ನೀವು ಮೊದಲು ಒಂದೇ ಧಾರ್ಮಿಕವಾಗಿ ವೈದಿಕ ಸಂಪ್ರದಾಯ, ಅವೈದಿಕ ಸಂಪ್ರದಾಯ. ವೈದಿಕ ಸಂಪ್ರದಾಯದಾಗ ಅವರು ಶಿವನ ಬಿಡೋಂಗಿಲ್ಲ, ಅವರು ಅದನ್ನು ವೇದಗಳನ್ನು ಬಿಡೋಂಗಿಲ್ಲ, ಪೂಜಾ ವಿಧಿಯನ್ನು ಕೂಡ ಅವರು ಇದ್ರ ಪ್ರಕಾರ ಮಾಡ್ತಾರೆ, ಷೋಡಶೋಪಚಾರ. ನಮ್ಮದೇನಿತ್ತು ನೀವಂದ್ರಲ್ಲ ಸರಳ ಕೈಯಾಗ ಲಿಂಗ ಇಟ್ಕೊಂಬಕನೇ ಕುಂಡ್ರು, ನೋಡ್ಕೋತ ಕುಂಡ್ರು, ತಾನೇ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದಕ್ಕಿಂತ ಸರಳ ಇನ್ನೇನು ಮಾಡೋದ್ರಿ ಅಣ್ಣ. ಈಗ ಏನಾಗಿಬಿಟ್ಟೈತಿ, ಯಾರೂ ನಿರುಪಾಧಿಕ ಗುರುಲಿಂಗ ಜಂಗಮ ತತ್ವಗಳ ಅರಿವಿಲ್ಲದಂಗೆ ಬದುಕಲಾಕತ್ತಾರ್ರಿ. ವಾಟ್ ಈಸ್ ನಿರುಪಾಧಿಕ ಲಿಂಗ ಜಂಗಮ ತತ್ವ? ಅರಿವೇ ಗುರು, ನಿರುಪಾಧಿಕ ಗುರು, ಅಂಗವೇ ಲಿಂಗ, ನಿರುಪಾಧಿಕ ಲಿಂಗ, ಜಂಗಮ ಯಾವುದು? ಪ್ರಾಣವೇ ನನ್ನ ಜಂಗಮ, ಸಮಾಜವೇ ನನ್ನ ಪ್ರಾಣ. ಬಸವಣ್ಣವರಿಗೆ ಇಡೀ ಸಮಾಜನ ಪ್ರಾಣ ಆಗಿತ್ತು. ಆದರೆ ಅಂತರಂಗದೊಳಗೆ ನನ್ನ ದೇಹವೂ ಬೇಕು, ಮನಸ್ಸೂ ಬೇಕು, ಪ್ರಾಣವೂ ಬೇಕು. ಇದನ್ನು ಎಷ್ಟು ಚಂದ ನಾವು ಕನೆಕ್ಟ್ ಮಾಡ್ಯಾರ ಬಸವಣ್ಣ ಅಂದರೆ, ಇದು ನಾನು ಮಕ್ಕಳಿಗೆ ತೋರಿಸಿಕೊಟ್ಟು ನಿಮಗೆಲ್ಲರಿಗೂ ದೈಹಿಕ ಕಲ್ಪನೆ ಐತಿ. ನೀವೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ಕೋತೀರಿ, ಅದು ಮಾಡ್ತೀರಿ, ಪ್ರೋಟೀನ್ ತಿಂತೀರಿ, ಎಲ್ಲ ಮಾಡ್ತೀರಿ. ದೈಹಿಕ, ಮಾನಸಿಕವಾಗಿ ಮನೋವಿಜ್ಞಾನಿಗಳ ಹತ್ರ ಹೋಗ್ತೀರಿ, ಅದೇನು ಕೂತ್ಕೊಂಡು ಯಾರೋ ಒಬ್ಬರು ಅವ್ರು ಹೇಳಿದರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀರಿ. ಬಸವಣ್ಣನಿಗೆ ಕಣ್ಣು ಮುಚ್ಚುವ ಧ್ಯಾನ ಅಲ್ಲ. ಕಣ್ಣಿದ್ದು ಕುರುಡನ ಮಾಡಯ್ಯ ತಂದೆ ಅಂದ್ರೆ ಏನ್ರದು? ಕಿವಿ ಇದ್ದು ಕಿವುಡನ ಮಾಡಯ್ಯ ತಂದೆ, ಕಾಲಿದ್ದು ಹೆಳವನ ಮಾಡಯ್ಯ ತಂದೆ, ಇದರ ಅರ್ಥ ಏನ್ರಣ್ಣ? ವಿ ಹ್ಯಾವ್ ಟು ಗೋ ಬಿಯಾಂಡ್ ದ್ಯಾಟ್. ನಾವು ಉಪಾಧಿಕಗಳನ್ನು ಹಿಡ್ಕೊಂಡು ನಿರುಪಾಧಿಕ ತತ್ವಗಳನ್ನು ಅರಿಯದೆ ನಿಮ್ಮ ಮರೆತು ನಮ್ಮನ್ನು ನಾವು ಮೆರಿಲಕತ್ತೀವಿ ರೀ. ಅನುಭವವನ್ನು ಹಿಡಿದೀವಿ ಹೊರತಾಗಿ ಅನುಭವದ ಕೊರತೆ ಆಗಿಬಿಟ್ಟೈತಿ ರೀ. ಇದೇ ನಮ್ಮ ಇವತ್ತೇನು ನೀವು ಪ್ರಶ್ನೆ ಕೇಳಿದ್ರಲ್ಲ, ಯಾಕೆ ಈ ಗೊಂದಲ? ನನ್ನ ಮನಸ್ಸಿನೊಳಗೆ ಏನೂ ಗೊಂದಲ ಇಲ್ಲ ರೀ. ನನ್ನ ಮನಸ್ಸು ತಿಳಿ ಸ್ವಚ್ಛ ಐತ್ರಿ. ಕಾರಣ ನಾನು ಬಿಲೀವ್ ಮಾಡೋದು ಹೊರಗಿನ ಗುರು ಯಾರು ಬಸವ ತತ್ವಕ್ಕೆ ಬದ್ಧರಾಗಿದ್ದಾರೋ ಅವರ ಪಾದಕ್ಕೆ ನನ್ನ ಶಿರಸಾಷ್ಟಂಗ ನಮಸ್ಕಾರ. ಆದರೆ ಯಾರು ಇಲ್ಲ ಬಸವಣ್ಣನ ಗುರು ಅಂತ ನಂಬಂಗಿಲ್ಲ, ನಮಗೆ ಬೇಕಾಗಿಲ್ಲ. ಅವ್ರು ಬಾಯದ ಚೀ ಬೇಡ, ಅಂತರಂಗದ ಚೀ ಅಲ್ಲ, ಬಾಯದ ಚೀ ಬಸವಣ್ಣನ ಎತ್ತರ ಭಾಳ ಇತ್ತು. ಭಾಳ ಚೀ ಬೇಡ ಬಿಡ್ರಿ ಸರ್, ಬೇಡ ನಮ್ಮ ಚೀ ಯಾರದು ನಾವು ಚೀ ಬೇಡ, ಚೀ ಬೇಡ. ನಾವು ಚೀ ಅನ್ನೋದು ಬೇಕಾಗಿಲ್ಲ. ಚೀ ಅಂದು ಅವ್ರನ್ನ ದೊಡ್ಡವ್ರು ಮಾಡೋದು ನಮಗೆ ಬೇಕಿಲ್ಲ. ಇಫ್ ದಿಸ್ ಇಸ್ ಮೈ ಪ್ರಿಸೈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಲಿಟ್ರೇಚರ್. ಸರ್, ದೊಡ್ಡ ಲೆಗಸಿ ಬಿ ಡಿ ಜತ್ತಿಯವ್ರು ಕಟ್ಟಿದರು. ಅಷ್ಟ ದೊಡ್ಡ ಲೆಗಸಿನ ಬಸವ ಸಮಿತಿಗೆ ಅರವಿಂದ್ ಜತ್ತಿಯವ್ರು ತಂದು ಕೊಟ್ಟರು. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರವ್ರದ್ದೇ ಫೀಲ್ಡ್ನಲ್ಲಿ ಇರ್ತಾರೆ. ಈ ಲೆಗಸಿ ಉಳಿಬೇಕಾಗಿತ್ತು ಅಂದ್ರೆ ಸರ್, ನಾವೇನೊಂದು ಇನ್ಸ್ಟಿಟ್ಯೂಷನಲೈಸ್ ಸ್ಟ್ರಕ್ಚರ್ ಅಂತೀವಲ್ಲ, ಇದರ ರೂಪರೇಷೆ ಹೆಂಗಿರ್ಬೇಕಂತ ಬಯಸ್ತೀರಿ? ಹೆಂಗೆ ಈ ಲೆಗಸಿ ಮುಂದುವರಿಲಿ ಅಂತ ಬಯಸ್ತೀರಿ ಸರ್? ಆ ದೃಷ್ಟಿಕೋನದೊಳಗೆ ಬಸವ ವಿಚಾರ ಮಾಡ್ಬೇಕಲ್ಲ ಸರ್. ಅಲ್ಲಕ್ಕೆ ಮಾಡ್ರಿ. ನನ್ನ ತಂದೆಗೆ ನಾ ಕೇಳಿದಾಗ ಏನು ಉತ್ತರ ಕೊಟ್ಟರು ಅವರು? ನನ್ನ ಯಾರು ಮಾಡಿದರು? ಬಸವಣ್ಣವರೇ ಮಾಡಿದರು. ಇವತ್ತಿಗೂ ನನ್ನ ನಂಬಿಕೆ ಸ್ವಾನುಭಾವದ ನೆಲೆ ಮೇಲೆ ನನ್ನ ಕಾಯ ಪ್ರಸಾದ ಕಾಯ. ಈ ತತ್ವಕ್ಕೆ ನಾನು ಅಭಿಮಾನಿಯಾಗಿದ್ದಾಗ ಇಂದಿಲ್ಲ ನಾಳೆ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡೀವಿ ಅನ್ನತಕ್ಕಂಥ ನಮಗೆ ಅಂತರಂಗದ ಎಲ್ಲರೂ ಸಪೋರ್ಟ್ ಐತ್ರಿ. ನಾವು ಹಠ ಮಾಡೀವಿ ಎಂದು ನನ್ನ ಬಾಯಲ್ಲೇ ಬರೋಂಗಿಲ್ಲ. ಬಸವ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡೋಕ್ಕೆ ನಾವು ಕಾರಣಕರ್ತರು ಅನೇಕ ರೀತಿಯಲ್ಲಿ ಮಾಡೀವಿ. ವಚನ ಪ್ರಜ್ಞೆಯನ್ನು ಅನುವಾದದ ಮೂಲಕ ಮಾಡೀವಿ. ಈಗ ಲಿಂಗ ಪ್ರಜ್ಞೆ ಬಂದಾಗ ನನಗೆ ಹೇಳಿದ್ರಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಕಾಡಾಕತ್ತೇವೆ. ಯಾಕಂದ್ರೆ ಅನುಭಾವಿಗಳ ಅಣ್ಣ ಕಲಬುರ್ಗಿಯವ್ರ ಬಗ್ಗೆ ನಾ ಏನು ಮಾತಾಡಕತ್ತಿಲ್ಲ. ಈಗ ಒಮ್ಮೆ ನಾನು ನನ್ನ ಶ್ರೀಮತಿಯವರು ಮತ್ತು ಅವರು ಮಡಿಕೇರಿಯ ಎಲ್ಲಿ ವಿರಾಜಪೇಟೆಗೆ ಹೋಗಿದ್ವಿ. ಅಲ್ಲಿ ಯಾವುದೋ ಭಾಷಾಕರಿ ಕೊಡಗು ಭಾಷೆಗೆ ಅನುವಾದ ಮುಗೀತು. ಬರುವಾಗ ದಾರಿ ಒಳಗೆ, ಅಣ್ಣ ನೀವು ಇಷ್ಟು ಸಂಶೋಧನೆ ಮಾಡಿದಿರಿ, 9 ವರ್ಷ ಕೂಡೇ ಇದ್ದವ್ರಿ. 9 ವರ್ಷ ಕೂಡಿ ಕೆಲಸ ಮಾಡಿದವ್ರು ಹೆಂಗಿರ್ತೈತೆ ಆತ್ಮೀಯತೆ? ಕಾರಣ ನಾನು ಹಿಂದೆ ಕೂತಿದ್ದೆ, ಒಂದು ಸಣ್ಣ ಪ್ರಶ್ನೆ ಕೇಳಿದೆ. ದೊಡ್ಡ ವ್ಯಕ್ತಿ, ಅಣ್ಣ ನೀವು ಇಷ್ಟು ಸಂಶೋಧನೆ ಮಾಡಿದಿರಿ, ಯಾಕೆ ಅನುಭವದ ಬಗ್ಗೆ ಒತ್ತು ಕೊಡಲಿಲ್ಲ ಅಣ್ಣ ನೀವು ಅಂತ ಕೇಳಿದೆ. ಅರವಿಂದ್ ಅವರು, ಹೌದು, ನಾ ಶಬ್ದಗಳ ಜೋಡಿ ಗುದ್ದಾಡಿದೆ, ಶಾಸನಗಳ ಜೋಡಿ ಗುದ್ದಾಡಿದೆ. ಎಲ್ಲೋ ಒಂದು ಕಡೆ ನನಗೆ ಆ ಕಡೆ ಸಮಯವೂ ಆಗಲಿಲ್ಲ, ಆ ಕಡೆ ಹೋಗಲಿಲ್ಲ. ಅವರೇನಾದರೂ ಅನುಭವದ ಬಗ್ಗೆ ಒಂದು ಬಡದ ನಮ್ಮನ್ನು ಎಬ್ಬಿಸಿದ್ರು ಅಂದ್ರೆ ಅದು ಒಂದು ಹಿಸ್ಟಾರಿಕ್ ಅದು ಲಿಂಗ ಪ್ರಜ್ಞೆ ಜಾಗೃತ ಆಗುತ್ತಿತ್ತು. ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಿ ವಚನ ಪ್ರಜ್ಞೆಯನ್ನು ಬೆಳೆಸಿದ್ದು ಅವರೇ ರೀ. ವಚನ ಪ್ರಜ್ಞೆ, ಐತಿಹಾಸಿಕ ಈಗ ಪ್ರಜ್ಞೆ. ನಾವು ಪಗುವಳ ಕಟ್ಟಿಯವ್ರು ಮಾತಾಡ್ತೀವಿ, ಎಲ್ಲವನ್ನು ಅಲ್ಲಿಂದ ಆರಂಭವಾಗಿ ಹರಡೇಕರ್ ಮಂಜಪ್ಪನವ್ರ ಹತ್ರ ಬರ್ತೀವಿ,
ಆಮೇಲೆ ಜೊತೆಯವರು ಅವರು ಹರ್ಡೇಕರ್ ನಮ್ಮ ಯಾರು ಫಗು ಅಳಕಟ್ಟಿ ಅವರು ಲಿಂಗೈಕ್ಯರಾದ ಒಂದೇ ವಾರಕ್ಕೆ ಬಸವ ಸಮಿತಿ ಸ್ಥಾಪನೆ ಮಾಡ್ತಾರೆ. ಯಾಕೆ ಮಾಡಿದರು? ಏನಿತ್ತು ಇಲ್ಲಿ? ಏನೂ ಇಲ್ಲ. ಈ ಪುಣ್ಯಾತ್ಮನ ಹತ್ರ ಕಿಸೆದಾಗ ರೊಕ್ಕ ಇಲ್ಲ. ಎಲ್ಲಿ ಹೋಗಿ ಸರ್ಪಭೂಷಣ ಮಠದಾಗ ಒಂದು ಯಾರದೋ ಮನೆಯಿಂದ ತೆಂಬಿಗೆ ತರಿಸಿದ್ರು, ಅಲ್ಲಿ ಒಂದು ಅದನ್ನು ಮಾಡ್ತಾರಲ್ರಿ, ಏನೂ ಇಲ್ಲ. ಅಲ್ಲಿಂದ ಆರಂಭವಾಗಿ ಇವತ್ತು ಜಗತ್ತಿಗೆ ಏನಾದರೂ ಈಗ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಇಮೇಲ್ ಬರ್ತಾವೆ. ಈಗ ಮೊನ್ನೆ ಅನೇಕ ಫಾರಿನರ್ಸ್ ಬರ್ತಾರ್ರಿ ಇಲ್ಲಿ. ನಿಮಗೆ ಈಗ ಮ್ಯೂರಲ್ ತೋರಿಸಿದ್ನಿಲ್ಲ ಅನುಭವ ಮಂಟಪಕ್ಕೆ, ಒಬ್ಬ ಪುಣ್ಯಾತ್ಮ ಬಂದು ಈಗ ಈಸ್ ಇನ್ವೆಸ್ಟಿಂಗ್ 30 crores ಇನ್ ಬಿಲ್ಡಿಂಗ್ ಅಪ್ ಎನ್ ಅನುಭವ ಮಂಟಪ ಇನ್ ಅಟ್ಲಾಂಟಾ. ಹೆಂಗೆ ರೀ? ಬರೀ ಮ್ಯೂರಲ್ 11 ಮ್ಯೂರಲ್ಲಿಗೆ ಅವನಲ್ಲಾದಂಥ ಪರಿವರ್ತನೆ. ಇಂಥ ಬಸವ ತತ್ವ ಇಟ್ಟುಕೊಂಡು ನಾವು ಮಾಡೋಕ್ಕೆ ಆಗವಲ್ದು ಅಂದರೆ ಇದು ನಮ್ಮ ವೀಕ್ನೆಸ್ಸೋ ದರ್ಶನದ ವೀಕ್ನೆಸ್ಸೋ ಹೇಳ್ರಣ್ಣ. ದರ್ಶನವನ್ನು ನೀವು ಯಾವಾಗ ಸಂಪೂರ್ಣವಾಗಿ ಒಬ್ಬ ಡಾಕ್ಟರ್ ಅಂದಮೇಲೆ 100% ಡಾಕ್ಟರ್ ಇರಬೇಕು, ಇಲ್ಲಿಕ್ಕೆ ಸಾವು ಹೊಡಿತೀರಿ ಪೇಷಂಟ್ಗಳಿಗೆ. ಹೌದಾ ಇಲ್ಲರಿ? ನಮ್ಮ ಜೀವ ಅವನು ಡಾಕ್ಟರ್ ಕಾಲಿಗೆ ಹಿಡ್ದಿರ್ತೀವಿ. ನೀವ ದೇವ್ರಿ, ನೀವ ದೇವರು, ನನ್ನ ತಂದಿನ ಉಳಿಸ್ರಿ, ನನ್ನ ಮಗನ ಉಳಿಸ್ರಿ ಹೇಳ್ತೀವೋ ಇಲ್ಲರಿ? ಹಂಗೆ ನಮ್ಮ ಮೇಲೆ ಆ ಜವಾಬ್ದಾರಿ ಐತ್ರಿ. ಇಡೀ ದೈವತ್ವವನ್ನು ಕರಸ್ಥಳಕ್ಕೆ ಬಂದು ನಿರಾಕಾರ ಸ್ವರೂಪವಾಗಿ ಚುಳುಕಾದಿರಯ್ಯ ವರ್ಡ್ ಇವತ್ತಿಗೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅದು ಅಕ್ಕಮಾದೇವಿ ಕೂಡ ಎನ್ನೊಳಗೆ ಏನು ಉಂಟೆಂದು ಎನ್ನ ಕರಸ್ಥಳದಲ್ಲಿ ಬಂದು ಇಂಬುಗೊಂಡೆಯ್ಯ ಚನ್ನಮಲ್ಲಿಕಾರ್ಜುನ. ಎನ್ನ ಕರಸ್ಥಳದಲ್ಲಿ ಏನು ಎನ್ನಲ್ಲಿ ಏನು ಉಂಟೆಂದು ಮೊದಲ ಇದೇ ಮಾತನ್ನು ನಾನು ಮೋದಿಯವರಿಗೂ ನಾನು ದಿಲ್ಲಿ ಒಳಗೆ ಕಾರ್ಯಕ್ರಮದಾಗ ಹೇಳಿದ್ದೆ. ಆಜ್ ಕಾ ಹಮಾರಾ ಜೋ ಭಾರತ್ ಸ್ವಚ್ಛ ಭಾರತ್ ಅಭಿಯಾನ ಅಪೂರ್ಣ ಹೈ ಸರ್. ಹಿಂಗೆ ಒತ್ತು ಹೇಳಿರಲಿಲ್ಲ ಆದರೆ ಹೇಳಿದ್ದೆ, ನೋಡಿದ್ರು ಹಿಂಗೆ ಕೆಟ್ಟ ಗಂಡ್ಲೆ ಏನು ಹೇಳ್ತಾನೆ ಇವ. ಹಮಾರೇ ಬಸವ ತತ್ವ ಮೇ अंतरंग शुद्धि बहिरंग शुद्धि, इसका अर्थ क्या है? अंतरंग शुद्धि और बहिरंग शुद्धि का संगम ही दैवत्व है, वही ಕೂಡಲ ಸಂಗಮ ದೇವ है. ಇದಕ್ಕಿಂತ ಇನ್ನೇನು ಕೊಡ್ಬೇಕ್ರಿ? ನಾನು ಭಾಳ ಭಾವುಕನಾಗಿ ಮಾತಾಡ್ತೀನಿ ರೀ. ಒಂದು ಕೂಡಲ ಸಂಗಮ ದೇವ ಅಂಕಿತ ಅದನ್ನು ತೊಗೊಂಡೋಗಿ ಮತ್ತೆ ನಾವು ಲಿಂಗದೇವ ಮಾಡ್ಕೊಂಡು ಕೂತೀವಿ. ಅವ್ರ ನೆಲೆ ಒಳಗೆ ಅವ್ರು ಬೆಳೆಸಿದ್ರು ಬಸವ ಪ್ರಜ್ಞೆಯನ್ನು. ಕಡೆ ಮೂಮೆಂಟ್ನಾಗ ಎಲ್ಲರೂ ಹಾದಿ ತಪ್ಪೋರೆ ಅಲ್ಲ ಇರಲ್ರಿ, ನಾವು ಹಾದಿ ತಪ್ಪಬಾರ್ದಲ್ರಣ್ಣ. ತಾವಾಗಲಿ ನಾನಾಗಲಿ ಒಂದು ಸಂಸ್ಥೆ ಆಗಲಿ ಒಂದು ಸಣ್ಣ ಹಾದಿ ತಪ್ಪಿದ್ದೀವಿ. ಇತ್ತೀಚೆಗೆ ತಮ್ಮ ಇಂಟರ್ವ್ಯೂದೊಳಗೆ ಒಬ್ಬ ಹಿರಿಯರು ಬಸವ ಸಮಿತಿ ಬಗ್ಗೆ ತಾವು ಪ್ರಶ್ನೆ ಮಾಡಿದಾಗ ಅವ್ರೇನು ಮಾಡ್ಯಾರ, ಪುಸ್ತಕ ಪ್ರಿಂಟ್ ಮಾಡ್ತಾರೆ. ನಿಮ್ಮ ಇಂಟರ್ವ್ಯೂ ನಾನು ನೋಡೀನಿ ರೀ, ಒಮ್ಮೆಲೆ 10 ಸರ್ತಿ ನೋಡೀನಿ ರೀ. ಪುಸ್ತಕ ಪ್ರಿಂಟ್ ಮಾಡ್ತಾರೆ, ಭಾಷಣ ಮಾಡ್ಕೋತ ಹೋಗ್ತಾರೆ. 1000-1500 ಮಂದಿ ಏನೋ ಸದಸ್ಯರಿದಾರ. ಈ ಮಾತು ಕೇಳಿದಾಗ ನನಗೆ ನನ್ನ ಹೃದಯದ ಮೇಲೆ ಆದ ಆಘಾತ ನಿಮ್ಮ ಮುಂದೆ ಪಟ್ಟಿ ಕೊಟ್ಟಿನ. ಬಹುಶಃ ಇಲ್ಲಿ ಯಾರೂ ಇಷ್ಟು ಮಾಡಿರ್ಲಕ್ಕಿಲ್ಲ. ಅಷ್ಟು ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡೀವ್ರಿ, ನಿಷ್ಠೆಯಿಂದ ಮಾಡೀವಿ. ಆವತ್ತು ನಾನು ನಿರ್ಣಯ ಮಾಡಿದೆ. ಬಸವಣ್ಣವ್ರು ಆವತ್ತು ನನಗೆ ಮತ್ತೆ ಸಾಂತ್ವನ ಹೇಳಿದರು. ಹೇಳೋರು ಅವರ ರೀ, ನನಗಿನ್ಯಾರೂ ಹೇಳಂಗಿಲ್ಲ. ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದಾರೆ. ತಿಳಿತಲ್ರಿ, ಒಳಗೈದಾರೆ. ಆನು ದೇವ ಹೊರಗಣವನು. ಇದು ನನ್ನ ಮಾತಲ್ಲ, ಬಸವಣ್ಣ. ಆನು ದೇವ ಹೊರಗಣವನು ಸಂಬೋಳಿ ಸಂಬೋಳಿ ಎನ್ನುತ್ತ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡಿದ ಅನಾಮಿಕ ನಾನು. ನನ್ನನ್ನು ಯಾರು ಗುರುತಿಸ್ತಿರೋ ಬಿಡ್ತಿರೋ, ಪ್ರಶಸ್ತಿ ಕೊಡ್ತಿರೋ ಬಿಡ್ತಿರೋ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಇನ್ನಾವ ಪದವಿಯನ್ನೊಲ್ಲೆ, ಶರಣರ ಪಾದ ನೀವು ಆಗಲೇ ರೆಫರ್ ಮಾಡಿದ್ರಿ. ಅಟ್ಟು ಸಿಕ್ಕರೆ ಸಾಕಪ್ಪ, ನಾನು ಅನಾಮಿಕನಾಗಿ. ಅದಕ್ಕೆ ನಿಮಗೆ ಇಂಟರ್ವ್ಯೂನು ಬ್ಯಾಡ್ರಣ್ಣ. ಯಾಕೆ ನಾನು ಇಲ್ಲ ಸರ್, ಯಾರ ಈಗ ಬಸವಣ್ಣ ಈಗ ವಚನ ಹೇಳಿದ್ರಿ ಸರ್, ಬಸವಣ್ಣ ಈ ಸ್ಥಿತಿನ ಅನುಭವಿಸಿರ್ತಾನೆ. ಅನುಭವಿಸ್ರಿ, ಮತ್ತು ಅದಕ್ಕೆ ನಾವು ಅನುಭವಿಸಿವಿ. ಅನುಭವಿಸಿದ್ಮೇಲೆ ಹೇಳಬೇಕು. ನೀವು ನಾವು ಉತ್ತರ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಅನುಭವಿಸಿದ್ದನ್ನು ಅನುಭವಕ್ಕೆ ಬಿಟ್ಟು ಈಗ ನಮಗೆ ಯಾಕೆ ಜೊತೆ ಅಣ್ಣರನ್ನು ಮಾತಾಡಿಸ್ಬೇಕು ಅನಿಸುತ್ತೆ. ನೀವು ಅಷ್ಟು ಭಾವುಕರಾಗಿ ಇಫೆಕ್ಟಿವ್ ಆಗಿ ಟೆಕ್ನಿಕಲ್ಲಾಗಿ ಹೇಳೋದ್ರಿಂದ ನಾವು ಸುಮ್ಮನೆ ಕೂತೀವಿ ಕೇಳಿ. 4 ಕುಷ್ಟಿಯಲ್ಲಿ ನಿಮ್ಮ ಭಾಷಣ ಕೇಳಿದ್ದೆ ಭಾಳ ಸಲ. ಆ ಕಾಸ್ಮಿಕ್ ಎನರ್ಜಿ ಬಗ್ಗೆ ನೀವು ಹೇಳೋ ಎನರ್ಜಿ ಇದೆಯಲ್ಲ, ಫೋರ್ಸ್ ಇದೆಯಲ್ಲ, ಈ 77 ವರ್ಷದಾಗ ದಟ್ ರಿಯಲಿ ಇನ್ಸ್ಪೈರ್ಸ್. ನಾನು 10 ದಿವಸ ಮಾತಾಡಿದ ನೀವೇ ಅಂದ್ರಿ, ನೀವು ಯಾಕೋ ಅನುಭವಕ್ಕೆ ಹೋಗವಲ್ರಿ ಅಂತ. ಇದೇ ಪ್ರಶ್ನೆ ನೀವು ಕಲಬುರ್ಗಿ ಅವ್ರಿಗೆ ಕೇಳಿರಿ, ಎಲ್ಲರಿಗೂ ಕೇಳಿ ನನಗೂ ಕೇಳ್ತೆ ಅಂದ್ರಿ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್. ನಾ ಹೇಳಿದೆ ಹೌದು ಸರ್, ನಮ್ಮ ಅನುಭವಕ್ಕೆ ನೆಲೆಗೆ ಸಿಗಬೇಕಲ್ಲ. ಈಗ ಶಬ್ದಗಳು ಕೂಡ ಆಟ ಆಡಕತ್ತೀವಿ ನಾವು. ಮುಂದೆ ನಮಗೂ ಅಂಥ ಪರಿಸ್ಥಿತಿ ಬಂದಾಗ
ಸಿಚುವೇಶನ್ ಬಂದಾಗ ನಾವು ಅನುಭವಕ್ಕೆ ಹೋಗ್ಬೋದು ಅನ್ನುವಂಥ ಇನ್ನು ಅನುಭವದ ನೆಲೆಯೊಳಗೆ ಉತ್ತರ ಕರ್ನಾಟಕದೊಳಗೆ ಐತ್ರಿ ಬೀಜ, ದಕ್ಷಿಣ ಕರ್ನಾಟಕ ಅಲ್ಲಿ ಇಲ್ಲಿ ಪ್ರಶ್ನೆನೇ ಇಲ್ಲ ಬಿಡು, ಕಂಡೇ ಇಲ್ರಿ ಅಣ್ಣ. ಕನ್ಫ್ಯೂಷನ್ ಇದೆ. ಅದು ಏನೈತೋ ಏನು ಇಲ್ಲ ಗೊತ್ತಿಲ್ಲ. ಆರಾಧ್ಯ ವೀರಶೈವ ಸುಡುಗಾಡು ಅವ್ರು ಏನಾರ ಕನ್ಫ್ಯೂಷನ್ ಇಲ್ರಿ. ಸಂಸ್ಕೃತಿ. ಇನ್ನು ಬಸವಣ್ಣದನ್ನೆಲ್ಲ ಎಲ್ಲಿ ಹೇಳ್ಯಾರ್ರಿ? ಸ್ವಾನುಭಾವದ ನೆಲೆಯನ್ನು ಹುಡುಕಪ್ಪ ಮಗನೇ, ತನ್ನ ತಾನರಿತು ತಾನಾರೆಂದು ತಾನೇ ದೇವ ನೋಡ. ಅದಕ್ಕೆ ಹೇಳಿದೆ ನಾನು ಯಾರು ಅನ್ನೋದನ್ನು ಹುಡುಕಾಡ್ಕೋತ. ವಿವೇಕಾನಂದನೂ ಹೇಳ್ದ ನೋ ದೈ ಸೆಲ್ಫ್, ಗೆಲಿಲಿಯನೂ ಹೇಳ್ದ ನೋ ದೈ ಸೆಲ್ಫ್. ಫೈನಲಿ ನಮ್ಮ ಅಕ್ಕಮಹಾದೇವಿ ಹೇಳಿದರು. ಕೊನೆಗೆ ನಮ್ಮ ಶರಣರು ಉತ್ತರ ಕೊಟ್ಟರು, ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾ ದೇವ ನೋಡ, ಶರಣು ಶರಣಾರ್ಥಿ. ಸರ್, ಆ ಇಂಟರ್ವ್ಯೂಲಿಂದ ನಿಮ್ಗೆ ಏನಾರ ಒಂದು ಪ್ರಶ್ನೆ ಹುಟ್ಟಿದ್ರೆ ಮತ್ತು ಬಸವಣ್ಣ ದಾರಿ ತೋರ್ಸಕ್ಕೆ ಇನ್ನೂ ಸ್ಟೆಬಲೈಸ್ ಆಗಕ್ಕೆ ಅನಿಸಿರ್ಬೋದಂತ ನಾ ತಿಳ್ಕೊತೀನಿ ಸರ್. 100% ರೀ. ನಾನು ನಿಜಾಚರಣೆಯ ಬಗ್ಗೆ ಅವ್ರೂ ಹೆಂಗೆ ಮಾಡ್ತಾರೆ ಅನ್ನೋದು ಇಲ್ಲ ನನಗೆ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಇಲ್ಲೇ ಇಲ್ಲ. ಅವ್ರದ್ದು ಸಂಘಟನಾ ದೃಷ್ಟಿಯಿಂದ ದೊಡ್ಡ ಕೆಲಸ. ಅವ್ರ ಬಗ್ಗೆ ನಾನು ಸಂಕುಚಿತ ಭಾವದಾಗ ನಾನು ಏನೂ ಒಂದು ಅಕ್ಷರ ಮಾತಾಡೋಂಗಿಲ್ಲ. ಹಿ ಹ್ಯಾಸ್ ಡನ್ ಹ್ಯೂಮನ್ ಸರ್ವಿಸ್ ಟು ಕೂಡಲ ಸಂಗಮ, ಹಿ ಹ್ಯಾಸ್ ಡನ್ ಹ್ಯೂಮನ್ ಸರ್ವಿಸ್ ಟು ಬಸವ ಕಲ್ಯಾಣ ಪ್ರಾಧಿಕಾರ, ಹಿ ಹ್ಯಾಸ್ ಡನ್ ಆ್ಯನ್ ಹ್ಯೂಮನ್ ಸರ್ವಿಸ್ ಇನ್ ಬಿಲ್ಡಿಂಗ್ ಅಪ್ ಜಾಗತಿಕ ಲಿಂಗಾಯತ ಮಹಾಸಭೆ. ಬಟ್ ಅವ್ರ ದೃಷ್ಟಿಕೋನದಾಗ ನಾವು ಸಮಾಜದ ಒಬ್ಬ ವ್ಯಕ್ತಿ, ನೀವೊಬ್ಬರು ಸಮಾಜದ ವ್ಯಕ್ತಿ, ಒಂದು ಸಮಾಜದ ಒಂದು ಸಂಸ್ಥೆಯಾಗಿ ನಮ್ಮನ್ನು ಇನ್ಸ್ಪೈರ್ ಮಾಡ್ಬೇಕಲ್ರಿ. ಯಾರೂ ಇನ್ಸ್ಪೈರ್ ಮಾಡದೆ ಹೋದರೆ ಈಗ ನಾನು ಆನುದೇವ ಹೊರಗಣವನು ಈ ಸ್ಥಿತಿಗೆ ಹೋಗ್ತೈತ್ರಿ. ಅದರಿಂದ ನನಗೆ ಕೆಟ್ಟಾಗಿಲ್ಲ. ನೋ ದಟ್ ವರ್ಡ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ. ನಾನು ಎಂದು ನಿಜಾಚರಣೆಯ ಬಗ್ಗೆ ಮಾತನಾಡದ ವ್ಯಕ್ತಿ 8 ನಾನು ಆನ್ಲೈನ್ ಪ್ರೋಗ್ರಾಮ್ ಮಾಡೀನಿ ರೀ. ಬೇಲಿ ಮಠದವ್ರನ್ನ ಸಂಪೂರ್ಣವಾಗಿ ಚರ್ಚೆ ಮಾಡೀನಿ. ಇಲ್ಲ ಗುರುಗಳ, ಇದು ನಿಜಾಚರಣೆ ಆಗದೆ ಹೊರತಿದ್ದು ಏನೂ ಪರಿವರ್ತನೆ ಆಗಂಗಿಲ್ಲ. ವಿ ಆರ್ ವೇಸ್ಟಿಂಗ್ ಅವರ್ ಲೈಫ್ ಟೈಮ್. ನನ್ ಆಫ್ ಅಸ್ ವಿ ಹ್ಯಾವ್ ನೋ ಬಿಸ್ನೆಸ್. ಈಗ ನೋಡ್ರಿ, 1 ತಿಂಗಳಿಂದ ಕಲಬುರಗಿ ಬಸವ ಸಮಿತಿಯಿಂದ ನಿಜಾಚರಣೆಯನ್ನು ಇಟ್ಕೊಂಡು ನಾವು ದರ್ಶನದ ಬಗ್ಗೆ ಮಾತಾಡಕತ್ತೀವಿ. ಮತ್ತು ಅಲ್ಲಿ ಅನುಭವದ ಕೊರತೆ ಕಾಣಕತ್ತೈತ್ರಿ. ಅಲ್ಲಿ ಶಬ್ದಗಳೊಂದಿಗೆ ಆಟ ಅಲ್ಲ, ಶಬ್ದ ಅಂತ ಅಲ್ರಿ, ಇತಿಹಾಸ ನಮ್ಮ ಭಾಳ ಚಂದ ಮಾಡಕತ್ತಾರ ಅವರು. ಅದ್ರ ಬಗ್ಗೆ ಮಾತಾಡು ನನಗೆ ಅಧಿಕಾರ ಇಲ್ಲ. ಆ ವಾಕ್ ಚಾತುರ್ಯ ಭಗವಂತನೇ. ಪಗು ಅಳಕಟ್ಟಿಯವ್ರ ಬಗ್ಗೆ ಎಷ್ಟು ಚಂದ ಮಾತಾಡಿದರು. ಹರ್ಡೇಕರ್ ಪಂಜಪ್ಪನವ್ರ ಬಗ್ಗೆ ಎಷ್ಟು ಆಳವಾಗಿ ಮಾತಾಡ್ಕೋತ ಹೋದರು. ಎಲ್ಲ ಆಳವಾಗಿ ಮಾಡಿದರು. ಆದರೆ ದರ್ಶನದ ಆನುಭಾವಿಕ ನೆಲೆಗೆ ಹೋಗ್ಲಿಕ್ಕೆ ನಮಗೂ ಆಗವಲ್ದ್ರಿ. ಸುಮ್ಮನೆ ಹಿಂಗೆ ಅಂದ ಕೂಡಲೇ ದೊಡ್ಡ ಕತೆ ಹೇಳ್ದಂಗೆ ಅಲ್ಲ. ಇದು ಮಾಡುವುದು ನಮ್ಮದು ನಿಮ್ಮದು. ಈ 3ನೇ ಹಂತ ವಚನ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಡಿಜಿಟಲೈಸೇಷನ್ ಆದಮೇಲೆ ಬೆಳಿಲಿಕ್ಕತ್ತದ. ಸುಮ್ಮನೆ ಏನು ಮಾಡಕತ್ತೀವಿ, ಒಬ್ಬರಿಂದ ಒಬ್ರು ಫಾರ್ವರ್ಡ್ ಮಾಡ್ಕೊತ ಹೊಂಟೀವ್ರಿ. ಈ ವಚನ ನೀವು ಕಳಿಸಿದ್ರಿ ಅಂತ ನಾವು ಇವತ್ತು 100 ಮಂದಿಗೆ ಫಾರ್ವರ್ಡ್ ಮಾಡಿದೆ. ಆ 100 ಮಂದಿ ಇನ್ನೊಂದು 100 ಮಂದಿ ಯಾರು ಓದಂಗಿಲ್ಲ, ಒಳಗೆ ತೊಗೊಳಂಗಿಲ್ಲ. ಇದು ಪರಿಸ್ಥಿತಿ ಆಗ್ಯದ ಸರ್. ತಾವು ಇಲ್ಲಿವರೆಗೂ ಭಾಳ ಅರ್ಥಪೂರ್ಣವಾಗಿ ಅಂತ ನಾ ಮಾತಾಡಿದ್ರೆ ತಪ್ಪಾಗುತ್ತೆ, ಭಾವಪೂರ್ಣವಾಗಿ ಮನಪೂರ್ವಕವಾಗಿ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ಇದ್ರ ಜೊತೆಗೇ ನಿಮ್ಮ ಇರಬಹುದಾದ ಲೆಗಸಿ, ಅದಕ್ಕಿರುವಂಥ ಬ್ಯೂಟಿ, ಅದಕ್ಕಿರುವಂಥ ಒಂದು ಯೂನಿವರ್ಸಲ್ ಗುಣ ಕ್ವಾಲಿಟಿ, ಆಮೇಲೆ ಸಬ್ಲೈಮ್ ಥಾಟ್ ಆಫ್ ಬಸವ ಫಿಲಾಸಫಿ ಎಲ್ಲ ಹೇಳಿಕೊಟ್ರಿ. ಇದು ಒಂದು ಹಂತ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಲಿಕೆ ವಚನಗಳ ಏನು ನಿರ್ವಚನ ಇದೆಲ್ಲ, ಅದನ್ನು ನಾವು ಮತ್ತೆ ನಮ್ಮ ವಚನ ದರ್ಶನಶಾಸ್ತ್ರ ಬಯಸುವ ವೀಕ್ಷಕರಿಗೆ ಹಂಚಿಕೊಳ್ಳೋಣ. ತಮ್ಮ ಅರ್ಥಪೂರ್ಣ ಮಾತುಗಳಿಗೆ ಅನಂತ ಶರಣಾರ್ಥಿಗಳು ಸರ್. ಶರಣ. ಆ ವ್ಯಕ್ತಿತ್ವ ವಿಕಸನ ನೀವೇನು ಕಡಿಮೆ ಇಲ್ಲ. ಅವತ್ತು ನೀವು ಇಬ್ಬರು ಕೂಡ ಮಾಡೋಣ ಬೇಕಾದ್ರೆ. ಥ್ಯಾಂಕ್ ಯು.